ಮಾಡ್ಬೇಕಂತೇಳಿ ಅವ್ರೇನು ಮಾಡಿದ್ರು ಮೊದಲ ನಮ್ಮ ಮನೆಯನ್ನೆಲ್ಲ ಉಕ್ಕಿನ ಮನೆಯವರ ಅವ್ನ 50 ಜನ 2 ಸಲ ಅವ್ರಿಗೆ ದಿವಸ ಬೇಕಾಗಿಲ್ಲ ಅವ್ರು ಲೆಟ್ರಲ್ಲಿ ದಿವಸ ಕೊಟ್ಟು ಬಂದ್ರು ಅವ್ರು ದಿವಸ ಹೇಳ್ತಾರಂದ್ರೆ ಈ ಲೆಟ್ರಲ್ಲಿ ಹೋರಾಟ ಹೋಗಿ ಆ ಸಲ ಮಾಡ್ಬೇಕಾರೆ ಈ 2 ಸಲ ಹಲವಾರು ಬೇಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಎದಕ್ಕೆ ಬರೋದು ಕೇಳಿದ ಸೌಕರ್ಯನೂ ಅವ್ರು ದಿವಸ ಇರಲಿಲ್ಲ. ಮತ್ತು ಬೇರೆ ಬೇರೆ ಅಧಿಕಾರಿಗಳು ಸಾಕಷ್ಟು ಪೇಪರ್ ಕೊಡ್ತಾರೆ ವಿಡಿಯೋ ನೋಡ್ತಿರ್ತಾರೆ ಅಂತಂದ್ರೆ ಅವ್ರು ಜಿಲ್ಲಾ ಅಧಿಕಾರಿ ಅಥವಾ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅಂತಂದ್ರೆ ಅವೆಲ್ಲ ಅವ್ರ ಮಾಹಿತಿ ಹೇಳಬೇಕಾಗ್ತದೆ ಏನ ನಡೀತಿರ್ತದೆ. ಈಗ ಡಿಸೆಂಬರ್ 9ನೇ ತಾರೀಕಿಗೆ ಅಧಿವೇಶನ ಚಾಲು ಆದಾಗ ಮಾಡ್ಬೇಕನ್ನುವಂತ 10ನೇ ತಾರೀಕಿಗೆ ಮಾಡ್ಬೇಕನ್ನುವಂತ ಮನವಿಯನ್ನ ಒಂದು ಕರೆಯನ್ನ ನಮ್ಮ ಪೂಜ್ಯರು ಕೊಟ್ಟಾಗ ಈ ಸರ್ಕಾರದವರು ಇದನ್ನ ಮಾಡಬಾರ ಯಾವ್ದಾರ ಪರಿಸ್ಥಿತಿ ಒಳಗ ಇದನ್ನ ಬಂದ್ ಮಾಡಿಸ್ಬೇಕು ಅನ್ನುವಂತ ಒಂದು ಸಾಕಷ್ಟು ಕುತಂತ್ರಗಳನ್ನ ಮಾಡಿದಂತಾವೆಲ್ಲ ನೋಡಿದ್ವಿ. ಇವತ್ತು ನಮ್ಮ ಗಾಡಿಗಳಿಗೆ ಪರ್ಮಿಷನ್ ಕೊಡ್ಲಿಲ್ಲ, ಟ್ರ್ಯಾಕ್ಟರ್ಗಳು ಕೊಡುದಿಲ್ಲ ಅಂದ್ರು, ಟ್ರ್ಯಾಕ್ಸ್ಗಳು ಕೊಡುದಿಲ್ಲ ಅಂದ್ರು. ಆಮ್ಯಾಗ ನಾವೆಲ್ಲ ಮತ್ತ ಯಾವ ರೀತಿ ಕೊಡುದಿಲ್ಲ ಅಂದ್ರೆ ಎಲ್ಲ ಯಾವ ಗಾಡಿ ಕೊಡಬೇಡ ಅಂತ ಹೇಳಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವ್ ಟ್ರ್ಯಾಕ್ಟರ್ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಗೊಂಬರಿ ಅಂತ ಹೇಳಿದ್ರು. ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಭಾಳ ಕೊಡಬಾರ್ದು, ಅದು ಹೋರಾಟ ಹತ್ತಿಕ್ಬೇಕು ಅನ್ನುವಂತ ಒಂದು ಮನೋಭಾವನೆಯಿಂದ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೆ ಏನ್ ದಿಕ್ ತಪ್ಪಿತ್ತಂದ್ರೆ ಇಷ್ಟೆಲ್ಲ ನಾವು ಕುತಂತ್ರ ಮಾಡಿರೋ ಲಕ್ಷಗಟ್ಟಲೆ ಜನ ಸೇರಿದ್ದನ್ನು ನೋಡಿ ಅವ್ರು ಸಿದ್ದರಾಮಯ್ಯ ಹತಾಶೆ ಆಗಿ ಇವತ್ತು ಅಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆ ಲಾಠಿ ಚಾರ್ಜ್ ಇವತ್ತು ನಮ್ಮ ಪೂಜ್ಯರು ಮಾತಾಡ್ತಾ 2 ಸಲ ಹೇಳಿದ್ರು, ಈ ನಮ್ಮ ಸ್ವತಂತ್ರ ಬಂದಾಗಿಂದ ಲಿಂಗಾಯತರ ಮ್ಯಾಗ ಯಾವ ಸರ್ಕಾರದವ್ರು ಲಾಠಿ ಚಾರ್ಜ್ ಮಾಡಿದ್ದು ನಾವು ನೋಡಿಲ್ಲ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದು ನೋಡಿದ್ರೆ ಅವ್ನು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಲಿಂಗಾಯತ್ ವಿರೋಧಿ ಇದಾರೆ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಆ ಒಂದು ಹಿನ್ನೆಲೆಯೊಳಗೆ ನಾವೆಲ್ಲರೂ ಇವತ್ತು ಆ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಇವತ್ತು ನಮ್ಮ ಪೂಜ್ಯರ ಕ್ಷಮಾಪಣೆಯನ್ನು ಅವರು ಸಿದ್ದರಾಮಯ್ಯ ಸರ್ಕಾರದವ್ರು ಕೇಳಬೇಕು ಮತ್ತು ಯಾವ ADGP ಅದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವೆಲ್ಲ ಇವತ್ತು ಕುತ್ಕೊಂಡು ಇವೆಲ್ಲ ಸ್ಟ್ರೈಕ್ ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಂದು ತಾಲೂಕೊಳಗೆ ಜಿಲ್ಲಾ ಮಟ್ಟದೊಳಗೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಎಷ್ಟು ಜಲ್ದಿ ಆಕತ್ತಲ್ಲ ಅಷ್ಟು ಜಲ್ದಿ ನೀವು ಆ ಒಂದು ಕ್ಷಮಾಪಣೆ ಕೇಳಿಕೊಂಡು ನಮ್ಮ ಆ ADGPಯನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿಯೇ ನಿಲ್ಲುವುದಿಲ್ಲ, ಇನ್ನೂ ದಿವಸಕ್ಕೆ ಹೋರಾಟ ಹೆಚ್ಚಾಕೊಂತ ಹೋಗ್ತದೆ. ಪ್ರತಿಯೊಂದು ಹಳ್ಳಿಗಳಿಗೂ ಇದನ್ನ ಹೋರಾಟವನ್ನು ತೊಗೊಂಡು ಹೋಗ್ತೇವೆ ಅನ್ನುವಂಥ ಒಂದು ಮಾತನ್ನು ತಮ್ಗೆ ಹೇಳಿ ಬಯಸ್ತೇನೆ ಅಂತೇಳಿ ಕೇಳ್ತೇನೆ. ನಮ್ಮೆಲ್ಲ ಜನಪ್ರತಿನಿಧಿ ಇರ್ಬೋದು, ನಮ್ಮೆಲ್ಲ ಸಮಾಜದ ಬಾಂಧವರು ಈ ಹೋರಾಟದೊಳಗೆ ಹೆಚ್ಚು ಸಂಖ್ಯೆಯಲ್ಲಿ ಕೈ ಜೋಡಿಸ್ಬೇಕನ್ನುವಂಥ ಮನವಿಯನ್ನು ನಾನೆಲ್ಲ ಮಾಡ್ಕೊತೇನೆ. ನಮಸ್ಕಾರ. ಕೃಷಿ ಕಾಯಕ ಕೃತ್ಯವನ್ನು ಮಾಡತಕ್ಕಂತಹ ಪಂಚಮಸಾಲಿ ಸಮುದಾಯ ಇವತ್ತು ಬಹಳಷ್ಟು ಶ್ರೀಮಂತದಿಂದನೂ ಕೂಡ ಕೂಡಿದ್ದಾರೆ. ಬಹಳಷ್ಟು ಮಧ್ಯಮ ವರ್ಗದ ಜನ ಅತಿ ಹೆಚ್ಚಾಗಿದ್ದಾರೆ. ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ. ಇವರ ಜೀವನದೊಳಗಡೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರೋದ್ರಿಂದ ಇವರಿಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಪ್ರಾಬಲ್ಯವನ್ನ ಕಲ್ಪಿಸಬೇಕನ್ನುವಂತ ಉದ್ದೇಶದಿಂದ ಹನುಮನಾಳ್ ಅವರು ಪ್ರಾರಂಭ ಮಾಡಿರ್ತಕ್ಕಂತಹ ಈ ಒಂದು ಮೀಸಲಾತಿ ಹೋರಾಟ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರು ಪ್ರಾಬಲ್ಯವಾಗಿ ಮೆರೆದಿರ್ತಕ್ಕಂಥ ರಾಜ್ಯ ಇದು. ಈ ರಾಜ್ಯದೊಳಗಡೆ ಲಿಂಗಾಯತರ ಮೇಲೆ, ಲಿಂಗಾಯತ ಹೋರಾಟಗಾರರ ಮೇಲೆ ಯಾರು ಕೂಡ ಇಲ್ಲಿವರೆಗೆ ಕೈ ಮಾಡಲಂತ ಈ ಒಂದು ಪರಿಸ್ಥಿತಿ ಒಳಗಡೆ ಸಿದ್ದರಾಮಯ್ಯನವರ ಸರ್ಕಾರ ಲಿಂಗಾಯತರ ಮೇಲೆ ಲಾಠಿಯನ್ನ ಬೀಸುವುದರ ಮೂಲಕ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ತಪ್ಪನ್ನ ಎಸಗಿದ್ದಾರೆ. ನಾವೇನ್ ಕೇಳಿದ್ದೀವಿ? ನಿಮ್ಮ ಅಧಿಕಾರವನ್ನು ಕೇಳಿಲ್ಲ, ನಿಮ್ಮ ಕುರ್ಚಿಯನ್ನು ಕೇಳಿಲ್ಲ. ನಾವು ಕೇಳಿರ್ತಕ್ಕಂಥದ್ದು ಪಂಚಮಸಾಲಿ ಸಮಾಜಕ್ಕೆ 2A ಕೊಡ್ರಿ. 2A ಕೊಡದೆ ಆಗದಿದ್ರೂ ಕೂಡ ನೀವು ಶಿಫಾರಸ್ ಮಾಡಿ OBC ಮೀಸಲಾತಿಗೆ ಲಿಂಗಾಯತದ ಎಲ್ಲ ಒಳಪಂಗಡಗಳನ್ನು ಸೇರಿರ್ತಕ್ಕಂಥ OBC ಮೀಸಲಾತಿ ಕೇಂದ್ರಕ್ಕೆ ಶಿಫಾರಸ್ ಮಾಡ್ರಿ ಅಂತ ಹೇಳಿದ್ರು. ನೀವು ಅನೇಕ ಪಂಗಡಗಳನ್ನ ಇವತ್ತು ಮೀಸಲಾತಿಗಾಗಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿದಿರಿ. ಯಾರು ಒಬ್ರು ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ. ಯಾಕೆ ಅಂತ ಅನ್ನೋದನ್ನ ತಿಳ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿ ಒಳಗಡೆ ನಾವೆಲ್ಲರೂ ಕೂಡ ಯಾರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದೌರ್ಬಲ್ಯರಿದ್ದಾರೋ ಅವರಿಗೆ ಮೀಸಲಾತಿಯನ್ನ ಒದಗಿಸ್ಬೇಕಂತಕ್ಕಂಥದ್ದು ಸಂವಿಧಾನದ ಆಶಯ. ಆ ಆಶಯ ಅಡಿ ಒಳಗಡೆ ನೀವು ಮನವಿಯನ್ನ ಸ್ವೀಕಾರ ಮಾಡದಂತ ದುರಹಂಕಾರವನ್ನ ತೋರಿಸಿದ್ದೀರಿ. ಮನವಿಯನ್ನ ಕೊಡ್ಲಿಕ್ಕೆ ಬಂದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ದೀರಿ. ಆ ಲಾಠಿ ಚಾರ್ಜ್ಗೆ ಕಾರಣೀಕರ್ತರಾಗಿರ್ತಕ್ಕಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ತಾವು ಲಿಂಗಾಯತ ಸಮಾಜದ ಪಂಚಮಸಾಲಿ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಕ್ಷಮಾರ್ಪಣೆಯನ್ನು ಕೇಳಬೇಕು. ಇಲ್ಲ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದನ್ನ ನಾವು ಹೋರಾಟವನ್ನ ಕೊಂಡೊಯ್ತೇವೆ. ಕರ್ನಾಟಕ ಶಾಂತಿಯುತವಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನ ಕೆರಳಿಸುವಂತ ಕೈಗೆ ಕೈ ಹಾಕಿದ್ದೀರಿ, ನಿಮ್ಮ ಕೈ ಸುಟ್ಟುಕೊಳ್ತೀರಿ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ನೀವು ಕ್ಷಮಾರ್ಪಣೆಯನ್ನು ಕೇಳಿ ಮತ್ತು ಅವರನ್ನ ಸಸ್ಪೆಂಡ್ ಮಾಡಿ. ಇಲ್ಲ ಅಂತಂದ್ರೆ ಪ್ರತಿಭಟನೆಯನ್ನ ಎದುರಿಸಿ ಅಂತಕ್ಕಂಥ ಎಚ್ಚರಿಕೆಯನ್ನ ಪಂಚಮಸಾಲಿ ಸಮಾಜದ ಪರವಾಗಿ ನಿಮಗೆ ನೀಡ್ತಾ ಇದ್ದೀವಿ. ಮೊನ್ನೆ ನಡೆದಂತ ನಮ್ಮ ಪಂಚಮಸಾಲಿ 2A ಹೋರಾಟಕ್ಕಾಗಿ
ನಮ್ಮ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಡೀತಿ. ಈಗಾಗಲೇ ಎಲ್ಲ ವಿಷಯನ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಈ ಸರ್ಕಾರ ನಾವು 2A ಮೀಸಲಾತಿ ಸಂಬಂಧ ನಾವು ಹೋರಾಟ ಮಾಡಕತ್ರ ಅದನ್ನು ಮನವಿಯನ್ನು ಸಹಿತ ತಗೋಬಾರ್ದು ಅಂತೇಳಿ ನಮ್ಮ ಸಿದ್ದರಾಮಯ್ಯವ್ರವ್ರಿಂದ ಕಾಂಗ್ರೆಸ್ ಸರ್ಕಾರ ಇನ್ನು ಮನವಿ ಸರಿ ಸ್ವೀಕಾರ ಮಾಡಲಿಲ್ಲ. ಅವ್ರು ಬೆಂಗಳೂರಾಗಿದ್ದರೆ ತಗೋಲಿಕ್ಕೆ ಬರೋಕ್ಕೆ ಕಷ್ಟ ಆಗ್ಬೋದಿತ್ತು. ಇಲ್ಲೇ ಬೆಳಗಾಂದಲ್ಲಿದ್ದರೂ ಸಹಿತ ಇನ್ನು ಮನವಿ ತೊಗೊಂಡಿಲ್ಲ ಅವರು. ಆ ಮನವಿ ಕೊಡಲಿಕ್ಕೆ ಸಹಿತ ಅವರು ಬೆಂಗಳೂರಿಗೆ ತಾವು ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರಿಗೆ ಹೋಗಿ ಈ ಸಮಾಜವನ್ನು ಈ ಲಿಂಗಾಯತ ವಿರೋಧಿ ನಾನು ಇದ್ದೇನೆ ಅಂತೇಳಿ ಅವರು ವೇದಿಕೆ ಮೇಲೆ ಸ್ಪಷ್ಟೀಕರಣ ಮಾಡಿದ್ದಾರೆ. ಈ ಪಂಚಮಸಾಲಿ ಅವಶ್ಯಕತೆ ಇಲ್ಲ ನನಗೆ ಅನ್ನುವಂಥ ಮಟ್ಟದ ಆ ಸರ್ಕಾರ ಇರುವುದರಿಂದ ಈ ಕಾಂಗ್ರೆಸ್ ಸರ್ಕಾರ ಇಡೀ ಸಮಾಜವನ್ನು ಲಾಠಿಚಾರ್ಜ್ ಮಾಡಿ ಎಲ್ಲರಿಗೂ ಕೈ ಕಾಲು ಮುರಿದು ತಲೆಯನ್ನು ಹೊಡೆದಂಥ ಸರ್ಕಾರ, ಲಿಂಗಾಯತ ವಿರೋಧಿ ಸರ್ಕಾರ, 2A ಮೀಸಲಾತಿ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ನಮ್ಮ ಸ್ವಾಮೀಜಿಯವರಿಗೆ ಅವರು ಬಂದು ಎಲ್ಲಿ ತನಕ ಕ್ಷಮೆ ಕೇಳಂಗಿಲ್ಲ ಅಲ್ಲಿ ತನಕ ನಿರಂತರ ಹೋರಾಟ ನಡೆದೇ ನಡೀತೈತೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ.